ಸುಧಮ್ಮ ಬರ್ತೀನಿ ಕಣ. ನಾನೇನು ಕೂತ್ಕೊಂಡು ಭಜನೆ ಮಾಡ್ಲಿ, ನಾನು ಬಂದೆ. ಎಲ್ಗೋ ಹೋಗ್ತಾ ಇದ್ಯಾ? ಇಟ್ಕೊಂಡವಳು ಮನೆಗೆ. ನಮ್ಮನೆ ಕಣೆಯ. ನಾನು ಅರ್ಜೆಂಟ್ ಅಲ್ಲಿ ಬಸ್ ಸ್ಟಾಪ್ ಹೋಗಿಲ್ಲ ಅಂದ್ರೆ ಬಸ್ ಮಿಸ್ಸು, ಆಮೇಲೆ ನಟರಾಜ ಸರ್ವಿಸ್. ಇವತ್ತು ಡೇಟ್ 10ನೇ ತಾರೀಕು, ಲಾಟ್ರಿ ಡ್ರಾ ಇದೆ, ಬಾ. ತಂದೆ, ಈ ಲಾಟ್ರಿ ಮಟ್ಕ ಜಟ್ಕ ಎಲ್ಲ ನಿಮ್ಗೆ, ನಮಗೆಲ್ಲ ಬರ್ತೀವಿ. ಅಪ್ಪ, ಇದು ನಿನ್ ಮಗನಿಗೆ ಶೂಸು ಬಟ್ಟೆ ತಗೊಂಡಿದ್ ಲಾಟ್ರಿ, ಬಾ. ಓ ಅದ್ ನೀನೇ ಇಟ್ಕೊಳಪ್ಪ. ನಾನು ಒಬ್ನೇ ಎಲ್ಲಿಗೂ ಹೋಗಲ್ಲ, ಬಾ ನನ್ ಜೊತೆ. ಇವತ್ತು ಸೇಲ್ಸ್ ನ ಕೊನೆ ದಿನ. ಈಗ ಲಕ್ಕಿ ಟಿಪ್ ಡ್ರಾ ಮಾಡ್ತಿದೀವಿ. ನಿಮ್ಮ ಬಹುಮಾನಗಳನ್ನ ಆದಷ್ಟು ಬೇಗ ಬಂದು ತಗೊಂಡೋಗಿ. ನಂಬರ್ 1 ಟೇಪ್ ರೆಕಾರ್ಡರ್, ಬೇಗ ಬಂದು ತಗೊಂಡೋಗಿ. ಅದೃಷ್ಟವಂತ. ನಂಬರ್ 2 ನಮ್ದು ಸರ್. ನಿಮ್ದ? ನಿಮ್ಗೆ ಸೈಕಲ್ ಬಂದಿದೆ, ತಗೊಂಡೋಗಿ. ಹೃದಯವಂತ. ನಂಬರ್ 9 ಅಮ್ಮ, ನಿಮ್ಗೆ ಗ್ರೈಂಡರ್ ಬಂದಿದೆ, ತಗೊಂಡೋಗಿ. ಭಾಗ್ಯದ ಲಕ್ಷ್ಮಿ. ನಂಬರ್ 11 ಬಂದೆ ಸರ್. ನಿಮ್ದ? ಸರ್ ನಿಮ್ಗೆ ಆ ವಾಕ್ಮನ್ ಬಂದಿದೆ, ತಗೊಂಡೋಗಿ. ಸರ್ ನಂಬರ್ 13 ಯಾರು ಸರ್? ತಗೊಂಡ್ರಿ. ನಂಬರ್ಗೆ ಫಿಟ್ ಬಂದಿದೆ, ತಗೊಂಡೋಗಿ ಸರ್. ಫ್ರಿಡ್ಜ್? ಅಯ್ಯೋ ದೇವ್ರೇ, ಏನ್ ದೇವ್ ದೊಡ್ಡ ನೋಡು, ನನಗೆ ಫ್ರಿಡ್ಜ್ ಬಂದ್ಬಿಡ್ತಲ್ಲೋ. ಅಯ್ಯೋ ನನ್ನ ಹೆಂಡತಿ ಯಾವಾಗ್ಲೂ ನಿಮ್ಗೆ ಪ್ರೈಜೇ ಬರಲ್ಲ ಅಂತ ಅನಿಸ್ತಿರ್ತಾಳೆ. ಅದು ನನಗ್ ಕೊಟ್ಬಿಡ. ಅಲ್ಲ, ನಿನ್ ಬಟ್ಟೆ ಕೊಡ್ಸಿದ್ ನಾನಲ್ವಾ, ಕೂಪನ್ ನನಗ್ ಸೇರ್ಬೇಕಲ್ವಾ, ಅಂದ್ಮೇಲೆ ಫ್ರಿಡ್ಜ್ ನಂದಲ್ವೇನಾ? ಇದು ಯಾವ ನ್ಯಾಯ ದೇವ್ರು? ಬೇಡ ಅಂತ ಬಿಸಾಕಿದ್ನ ಸೇಫ್ಟಿಗೆ ಎತ್ತಿ ಒಳಗಿಟ್ಕೊಂಡೆ. ಆ ದೇವ್ರು ಕರುಣಾಮಯಿ, ನನಗ್ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತಿಲ್ಲ. ನೋಡು, ಅದಕ್ಕೆ 9-10 ರೂಪಾಯಿ ಆಗುತ್ತೆ. ಬೇಕಾದ್ರೆ 8,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ಗೆ ಅದನ್ನ ಕೊಟ್ಬಿಡು. 25,000 ಕೊಟ್ರು ಕೊಡಲ್ಲ ಕಡಪ್ಪ. ಹಂಗಾರೆ ಕೊಡಲ್ಲ ನೀನು? ಆಗಲ್ಲ ಕಡಪ್ಪ. ಸರಿ. ಆಮೇಲೆ ನೋಡಿ, ಬೇಜಾರ್ ಮಾಡ್ಕೋಬೇಡ. ಈ ಫ್ರಿಡ್ಜ್ ನ ಶಿಫ್ಟ್ ಮಾಡ್ಬೇಕು, ಒಂದು 300 ಟೋಕನ್ ಇದ್ರೆ ಕೊಡ. ಫ್ರಿಡ್ಜ್ ತಗೊಳ್ಳೋ ಯೋಗ್ಯತೆ ಇದೆ ಅಂದ್ಮೇಲೆ ಅದನ್ನ ಸಾಕ್ಸೋ ಯೋಗ್ಯತೆನೂ ಇರ್ಬೇಕು. ಅನುಭವಿಸು. ಸರ್ ಫ್ರಿಡ್ಜ್ ನ ಬೇಗ ತಗೊಂಡೋಗ್ಬಿಡಿ ಸರ್. ಚೋಲ್ಟ್ರಿನ ಖಾಲಿ ಮಾಡ್ಬೇಕು ಸರ್. ಮಾಡ್ಬೇಕು, ಅದೇನ್ ಮಾಡೋದು ಅಂತಾರೆ. ಸಸ 1 ಅವರ್ ಇಲ್ಲಿ 7 ಗಂಟೆಗೆ ಸರಿಯಾಗಿ ಚೋಲ್ಟ್ರಿಗೆ ಮದುವೆ ಮನೆಯವ್ರು ಬಂದ್ಬಿಡ್ತಾರೆ ಸರ್. ಸಸ ಪ್ಲೀಸ್ ಸರ್. ಸರ್ ನಿಮ್ಮ ಮೊದಲು ತಗೊಂಡೋಗಿ ಸರ್, ಬೇಗ ಪ್ಲೀಸ್. ಒಳ್ಳೆ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ರಪ್ಪ ಈಗ? ಯಾರು ಏನ್ ಸರ್? ಏನು ಇಲ್ಲ, ನಾನು ಫ್ರಿಡ್ಜ್ ತಗೊಂಡಿದ್ದೀನಿ. ಈ ಬನಶಂಕರಿ 8th ಸ್ಟೇಜ್ ಹೋಗ್ಬೇಕು, ಗಾಡಿ ಬರ್ತದ? ಬನಶಂಕರಿ 8th ಸ್ಟೇಜ್ ತುಂಬಾ ದೂರ, 500 ರೂಪಾಯಿ ಆಗುತ್ತೆ. 500 ರೂಪಾಯ? 500? ಏನ್ ಸ್ವಾಮಿ, 10,000 ರೂಪಾಯಿ ಕೊಟ್ಟು ಫ್ರಿಡ್ಜ್ ತಗೊಳಕ್ ಆಯ್ತದೆ, ಟೆಂಪೋಗೆ 500 ರೂಪಾಯಿ ಬಾಡಿಗೆ ಕೊಡಕ್ ಆಗಲ್ಲ ಅಂತಿರಲ್ಲ. ಬನಶಂಕರಿ 8ನೇ ಸ್ಟೇಜು, ಇನ್ನೊಂದು ಊರ್ಗೆ ಹೋದಂಗೆ ರೇ ಸ್ವಾಮಿ. ಹೊರಡೆ. ಆಯ್ತು ಬಿಡಪ್ಪ. ಏನಪ್ಪ ನೀನೇನಾದ್ರು ಬರ್ತೀನಪ್ಪ? ಊರಿಂದ ಹೊರಗಡೆ ಸಾಗಿಸ್ಬೇಕಲ್ಲ ಸರ್, 350 ರೂಪಾಯಿ ಕೊಟ್ಟು ಬರ್ತೀನಿ. ಅಲ್ಲ, ಒಂದು 50 ರೂಪಾಯಿ ಏನು ವರ್ಕೌಟ್ ಆಗಲ್ವಾ? ಬರ್ತದೆ. ಏನು? ಅದೇ ಜಟ್ಗೆ ಗಾಡಿ 50 ರೂಪಾಯಿ ಬರ್ತದೆ, ಹೋಗಿ ಅಲ್ಲಿ. ನನ್ ಫ್ರಿಡ್ಜು ಯಾರು ಟೇಪ್ಬಿಟ್ರೆ ತಂದಿಡಿ ಬೇಗ ತಂದಿಡಿ, ಅರ್ಜೆಂಟು. ಸ್ವಾಮಿ, ಯಾಕೆ ಸರ್ ಫ್ರಿಡ್ಜ್ ತಗೊಂಡೋಗಿ ಸರ್, ಹೆಣ್ಣಿನ ಕಡೆ ಬರೋ ಟೈಮ್ ಆಯ್ತು. ಸರ್ ಪ್ಲೀಸ್, ಇಲ್ಲಿ ಒಂದಿನ ಇಲ್ಲಿ ಇಟ್ಬಿಡ್ಲಿ ಸರ್. ಎಲ್ಲಿ ಸರ್ ಇಟ್ಕೊಳ್ಳೋದು? ನಾವು ಕ್ಲೋಸ್ ಮಾಡಾಯ್ತು, ಇಲ್ಲಿ ತಂದಿಟ್ಟಿದೀವಿ, ನೀವೇನ್ ಬೇಕಾದ್ರೆ ಮಾಡ್ಕೊಂಡು ಬಂದ್ರ. ಹಾಳಾದ್ ಹೆಂಗಪ್ಪ ತಕೊಂಡು ಹೋಗೋದು? ಏನ್ ಮಾಡ್ದೀಗ? ಅಯ್ಯೋ, ಮದುವೆ ಮನೆಯವ್ರು ಬೇರೆ ಬಂದ್ಬಿಟ್ರು. ಅಯ್ಯೋ, ಯಾರ್ದ್ರಿ ಇದು? ಸ್ವಾಮಿ, ನಮ್ದೇ. ಯಾಕೆ? ನಿಮ್ದ? ಇಲ್ಲೇ ಕಟ್ಕೊಂಡಿದ್ದೀರಾ? ಅಯ್ಯೋ, ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದಕ್ಕೋಸ್ಕರ. ಅದು ಏನಕ್ಕೆ? ಅಯ್ಯೋ, ಮೊದ್ಲು ಇಲ್ಲಿಂದ ತಗೊಂಡೋಗ್ಬಿಡಿ ಸ್ವಾಮಿ. ಯಾಕ್ರೆ ಇಷ್ಟು ಭಯ ಪಡ್ತಾರೆ? ಇದೇನ್ ಬಾಂಬಾ? ಅಯ್ಯೋ, ಬಾಂಬ್ಗಿಂತ ದೊಡ್ಡದಿದು. ದಯವಿಟ್ಟು ನೋಡಿ, ನನ್ನ ಮಗಳು ಕೊಟ್ಟಿದ್ದೀನಲ್ಲ, ಆ ಹುಡುಗನ ತಾಯಿ ಇದ್ದಾಳಲ್ಲ, ಅವಳು ತುಂಬಾ ಗ್ರೀಡಿ. ಏನ್ ನೋಡಿದ್ರು ಬೇಕು ಅಂತಿರ್ತಾಳೆ. ನಾನು ಕೊಟ್ಟು ತಲೆಯೆಲ್ಲ ಬೋಳ ಆಗ್ಬಿಟ್ಟಿದೆ. ನೋಡಿ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಆದಷ್ಟು ಬೇಗ ಇಲ್ಲಿ ತಗೊಂಡೋಗ್ಬಿಡಿ. ಇಲ್ದಿದ್ರೆ ಇದು ಬೇಕು ಅಂದ್ಬಿಡ್ತಾಳೆ. ತಗೊಂಡೋಗ್ಬೋದು, ಸ್ವಲ್ಪ ನಮ್ಗೆ ಡಾಲರ್ದು ಪ್ರಾಬ್ಲಮ್ ಆಗಿದೆ ಅಷ್ಟೇ ತಾನೇ, ಯೋಚನೆ ಮಾಡ್ಬೇಡಿ. ನೋಡಿ, ನನ್ನ ಹತ್ರ 150 ರೂಪಾಯಿ ಇದೆ, ತಗೊಳ್ಳಿ ನೀವು. ದಯವಿಟ್ಟು ಕಣ್ಣು ಮುಚ್ಚಿ ಕಣ್ಣು ಸೇರಿದ್ರೊಳಗಡೆ ಎತ್ಕೊಂಡು ಹೋಗ್ಬಿಡಿ. ತಡ ಮಾಡ್ಬೇಡಿ. ಆಯ್ತು ಬಿಡಿ. ಹೋಗಿ ನೀವು, ತಡ ಮಾಡ್ಬೇಡಿ. ಹಲೋ ನೋಡಪ್ಪ, ನಂದು ಯಾವ್ದೋ ಅರ್ಜೆಂಟ್ ಇದೆ, ಒಂದ್ ಸಾಮಾನ್ ಸಾಗಿಸ್ಬೇಕು, ಹೆಲ್ಪ್ ಮಾಡ್ತೀಯಾ? ಅಯ್ಯೋ ಹೋಗಿ ಸ್ವಾಮಿ, ಈಗಲೇ ಕೆಲಸ ಮಾಡಿ ಸುಸ್ತಾಗಿದೆ. ಈಗಲೇ ಕಲಾಸ್ ಪಳೆ ಪೋಟ್ಕೊಂಡು ಮನೆ ಕಂಬಿಡ್ಬೇಕು, ಆಗಕ್ಕಿಲ್ಲ ಸ್ವಾಮಿ. ಅಯ್ಯೋ ಬೇಡಪ್ಪ, ಅದನ್ನ ತಗೊಂಡೋಗಿಲ್ಲ ಅಂದ್ರೆ ಬಹಳ ಟ್ರಪಲ್ ಆಗ್ಬಿಡುತ್ತೆ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಮಾಡ್ಕೊಡಪ್ಪ. ಅಯ್ಯೋ, ದೊಡ್ಡ ಮನ್ಸನ್ ತರ ಕಾಣಿಸ್ತೀಯ, ನನ್ಗೆ ಯಾಕಣ್ಣ ಕೈ ಮುಗಿತೀಯ? ನಡಿಯಣ್ಣ, ಅದೇನ್ ವೇಲೆ ಐತೆ ಮಾಡೋಣ. ಒಂದ್ ದಿವಸ ಕುಡಿದದ್ ಏನಾಯ್ತದೆ ಅಣ್ಣ? ಏನ್ ಈ ಪೆಟ್ಟಿಗೆ? ಫ್ರಿಡ್ಜು ಕಣಪ್ಪ, ಫ್ರಿಡ್ಜು ಅಂದ್ರೆ ಇದು ನಮ್ಮ ಮನೇಲಿ ಅನ್ನ ಸಾರು ಎಲ್ಲ ಉಳಿಯತ್ತಲ್ಲ, ಉಳಿದ್ರೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಇದ್ರಲ್ಲಿ ಇಟ್ಬಿಡ್ತೀವಿ, ಆಗ ಕೆಟ್ಟೋಗಲ್ಲ. ಅಯ್ಯೋ, ಕವಳಾಟ ಇದ್ದು ಭಿಕ್ಷಕರು ಬರ್ತಾರೆ, ಬೀದಿ ನಾಯಿಗಳು ಬರ್ತವೆ, ಅವಕ್ ಕೊಡೋದು ಬಿಟ್ಟು ಅದನ್ನ ಇಟ್ಕೊಂಡ್ ತಿಂತೀರಾ ನೀವು? ಅಯ್ಯೋ, ಬರೀ ಅದೆಲ್ಲ ಕಣಪ್ಪ, ಅದರಲ್ಲಿ ತರಕಾರಿ, ಹಾಲು, ಮೊಸರು ಎಲ್ಲ ಇಡಬಹುದು. ಅಲ್ಲಣ್ಣ, ಬೆಳಿಗ್ಗೆನೆ ಗಾಡಿಲಿ ತರಕಾರಿನ ಮನೆ ಮುಂದೆ ತಂದು ಕೊಡ್ತೀವಿ. ಹಾಲು ಲಾರಿ ತಂದು ಮನೆ ಬಾಗಿಲಿಗೆ ಅದನ್ನ ಕುಡಿಯೋದು ಬಿಟ್ಟು ಡಬ್ಬಿಲಿ ಇಟ್ಕೊಂಡು ಕುಡಿತೀರಾ?
ನೀವು ನಮ್ಮಂಗ್ ಹೊಸಿ ತಂಗಳಿಗಿರಾಕಿನ ಅದೆಂಗಪ್ಪ? ಅಲ್ಲಣ್ಣ ನಾವು ಉಳಿದಿದ್ದನ್ನ ಬೇರೆ ಗತಿ ಇಲ್ಲ ಅಂತ ಇಟ್ಕೊಂಡು ಬೆಳಿಗ್ಗೆ ತಿಂತೀವಿ. ನೀವು ಅದೇ ತಂಗಳಿನ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದು ಕಾಸು ಬೇರೆ ಕೊಟ್ಟು ತಂಗಳು ತಿಂತೀರಲ್ಲ. ಆಯ್ತು ನಡಿಯಪ್ಪ, ಎಕ್ಬೇಡ. ಅಲ್ಲ ಸಮಯ ನಂಗೊಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸಮಯ. ಅವಾಗ ಹಾಸ್ಪಿಟಲ್ಗೆ ಹಾಕಿದ್ರು. ಈ ಪೊಟ್ಟಿಯಲ್ಲೇ ರಕ್ತ ಎಲ್ಲ ಇಟ್ಟಿದ್ರು. ಆ ಪೊಟ್ಟಿಲಿ ಊಟ ಇಟ್ಕೊಂಡು ತಿಂತೀರಲ್ಲ ಸಮಯ. ನೀನ್ ಹೇಳೋದನ್ನ ಕೇಳ್ಬಿಟ್ರೆ ಲೈಫಲ್ಲಿ ಫ್ರಿಜ್ ಅಲ್ಲಿ ಏನಿಟ್ರು ತಿನ್ಲೇಬಾರ್ದು ಹಂಗಿಟ್ಟಿದ್ಯಾ ಬಾಮ್ನ. ಅಲ್ಲ ಸಮಯ ನಡಿ ನಡಿ ಅಂತ ಕರ್ಕೊಂಡೇ ಬಂದ್ಬಿಟ್ರಿ. ಊರ್ ದಾಟಿ ಮಸಾಣ ದಾಟಿ ಕಾಡು ಬಂದ್ಬಿಡ್ತು. ಎಲ್ಲಿ ನಿಮ್ಮ ಮನೆ? ಬಂದ್ಬಿಡ್ತೀವಿ ಸ್ವಲ್ಪ ಮುಂದೆ. ಇನ್ನೂ ಸ್ವಲ್ಪ ಮುಂದೆನಾ? ಅಲ್ಲ ಸಮಯ ಇಲ್ಲಾಕ್ ಮನೆ ಕಟ್ಕೊಂಡ್ರಿ ನೀವು? ಅಯ್ಯೋ 10 ವರ್ಷದ ಕೆಳಗೆ ಬಿಡಿಯಾಗ ಅಪ್ಲೈ ಮಾಡಿದ್ದೆ. ಪುಣ್ಯಾತ್ಮರು ಕೊಟ್ರು, ಮುಂದೆ ಮಕ್ಳಿಗಾಗ್ಲಿ ಅಂತ ಕಟ್ಟಿದೀನಿ. ಯಾಕಪ್ಪ ಇನ್ನಂತಿದ್ಯಾ? ನೀವು ಬರೀ ತಂಗಳ ಪಾರ್ಟಿ ಅನ್ಕೊಂಡಿದ್ದೆ, ಚಿತ್ರಾನ್ನ ಪಾರ್ಟಿ. ಯಾಕಪ್ಪ? ಅಲ್ಲ ಸ್ವಾಮಿ, ಇಷ್ಟು ದೂರ ದೆವ್ಗಳು ಓಡಾಡಲ್ಲ, ತಲೆ ಹೊಡೆದ್ರು ಯಾರು ಕೇಳಲ್ಲ. ಇಲ್ಲೂ ಸರ್ಕಾರ ಜಾಗ ಬರ ಕೊಡ್ತದ. ನಿಮಗಿಂತ ನಾವೇ ವಾಸಿ ಬಿಡಿ. ಹೆಂಗ? ಅಲ್ಲ ನಾವು ಗುಡ್ಸ್ಲು ಎಲ್ಲಿ ಕಟ್ಕೊಂತೀವಿ ಹೇಳಿ? ಎಲ್ಲಿ? ಸಿಟಿ ಮಾರ್ಕೆಟ್, ಕಲಾಸಪಾಳ್ಯ, ಕೆಂಪೇಗೌಡ ರೋಡ್, ಜೆಸಿ ರೋಡ್. ನಾವು ಬೆಳಿಗ್ಗೆ ಮಾರ್ಕೆಟ್ಗೆ ಚಕ್ಕಂತ ಬರಂಗಿರ್ಬೇಕು. ಇಲ್ಲೇನಾರು ಕಟ್ಕೊಂಡ್ಬಿಟ್ರೆ ಬಂದೋಗೋದಕ್ಕೆ ಆಯ್ಸ್ಕೊಂಡೋಯ್ತದ ಅಣ್ಣ. ನಿನ್ನ ಹತ್ರ 2 ಅವರ್ ಮಾತಾಡ್ಬಿಟ್ರೆ ನಾನ್ ಕಟ್ಟಿರೋ ಮನೆನ ಮಾರಿಸ್ಬಿಟ್ಟು ನಿನ್ ಜೊತೆ ಗುಡಿಸಲ್ ಸೆಟ್ಲ್ ಮಾಡಿಸ್ಕೊಡ್ತೀಯ. ನಡಿಯಪ್ಪ. ಇಲ್ಲೇ ನಿಲ್ಸು, ಇದೇ ನಮ್ಮ ಮನೆ, ಇಲ್ಲೇ ಬಂದ್ಬಿಟ್ಟೆ. ಅಯ್ಯೋ ಕಡುಗುಳೆ, ಏನ್ ಸ್ಟಿಕ್ ಕೊಡುದು? ಲೇ ಇವಳೆ, ಲೇ ಎಂಟಿ ಎಂಡ್ರು. ಏನ್ರಿ ನೀವು 6:30 ಬರೋರು 12 ಗಂಟೆಗೆ ಬಂದಿದ್ದೀರಲ್ಲ, ನಾನು ಏನಂತ ತಿಳ್ಕೊಬೇಕು? ರಾತ್ರಿ ಪೂರ್ತಿ ನಾನು ನಿದ್ದೆ ಹಾಳು ಮಾಡಿದ್ರಿ. ಒಂದು ಫೋನ್ ಹಾಕ್ಸಿದ್ರೆ ನೀವ್ ಎಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಬೋದಿತ್ತಲ್ವಾ? ಅಯ್ಯೋ ನಿನ್ ಫೋನ್ ಮನೆ ಹಾಳ ಹೋಗ, ನೀನ್ ಬಡ್ಕೋಬೇಡ. ನಿನಗೋಸ್ಕರ ಏನ್ ತಂದಿನ ಅಲ್ಲಿ ನೋಡು. ಇನ್ನೇನ್ ನಿಮ್ ಅಜ್ಜಿ ತಂದ, ನಾನೇ ತಂದಿದ್ದು ಕಣೆ. ಎಷ್ಟ್ ಚೆನ್ನಾಗಿದ್ದೀರಿ. ನೀವ್ ತಂದ್ರ? ಎಲ್ ತಂದ್ರಿ, ಹ್ಯಾಕ್ ತಂದ್ರಿ? ತಲೆ ತಿನ್ಬೇಡ, ನಾನ್ ಸ್ಟೋರಿ ಹೇಳ್ತೀನಿ. ನೀನು ಜೀವನ್ಗೆ ಬಟ್ಟೆ ಬೇಕು ಅಂತ ಹೇಳಿದ್ಯಲ್ಲ, ನನ್ನ ಹತ್ರ ಟೋಕನ್ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಶ್ರೀಧರನ್ ಹತ್ರ ಹೋಗಿ ಹೇಳಿದೆ. ಅವನೇನ್ ಮಾಡ್ದ, ನನ್ಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಬಟ್ಟೆ ತಗೊಂಡ, ಅಲ್ಲಿ ಟೋಕನ್ ಕೊಡ್ತಾರೆ, ಬಟ್ಟೆ ನೀನ್ ತಗೋ, ಟೋಕನ್ ನಾನು ಇಟ್ಕೋತೀನಿ ಅಂತ ಕಥೆ ಹೇಳ್ದ. ಆಮೇಲೆ ನೋಡ್ರೆ ಆ ಟೋಕನ್ ಬೇಡ ಅಂತ ಬಿಸಾಕ್ಬಿಟ್ಟ. ಅದ್ರ ಸೇಫ್ಟಿಗೆ ಜೋಬಲ್ ಇಟ್ಕೊಂಡೆ. ಅದ್ ನೋಡಿದ್ರೆ ಲಕ್ಕಿ ಲಾಟ್ರಿ ನನಗೆ ಹೊಡ್ಬಿಟ್ಟಿದೆ. ನೋಡ್ತಾವನೆ ಆಮೇಲೆ ತಪ್ಪ ಸಾಮೆ. ಅಯ್ಯೋ ಬಂದೆ. ಅದು ಒಂದು 100 ರೂಪಾಯಿ ಕೊಡ್ತೀನಿ, ಒಪ್ಕೋತೀಯ? ಆಯ್ತಾಯ್ತು, ಸದ್ಯ ಬಚಾವದೆ. ಈ ಫ್ರಿಜ್ ನ ಎತ್ತಿಕ್ಬೇಕು, ಬಾ ಹೆಲ್ಪ್ ಮಾಡು. ಇದು ಬೇರೆ ಬೇರೆ. ಬಂದಾಳು ನಮ್ಮ ಮನೆಗೆ ಫ್ರಿಜ್ ಅಂತೆ ದೇವತೆ. ಐ ಅಮ್ಮ. ಯಾಕೆ? ಬುದ್ಧಿಗಿದ್ಯಾ? ಅರ್ಧರಾತ್ರಿಲಿ ಯಾರಾದ್ರೂ ಫ್ರಿಜ್ ಒಳಗಡೆ ಇರ್ತಾರೇನ್ರಿ? ಮತ್ತೆ ಇನ್ನೆಲ್ಲಿಡ್ಲೆ? ಅರ್ಧರಾತ್ರಿಲಿ ಫ್ರಿಜ್ ನ ಒಳಗಡೆ ಇಟ್ರೆ ಈ ಒಟ್ಟಾರ್ದವ್ರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ನಮ್ಮನೆ ಫ್ರಿಜ್ ಅಂತ? ಮತ್ತೀಗ ಏನ್ ಮಾಡ್ಲಿ? ನೀವೇನು ಮಾಡ್ಬೇಡಿ, ಫ್ರಿಜ್ ನ ಇಲ್ಲೇ ಇಡಿ. ಅಯ್ಯೋ, ಆಮೇಲೆ ಯಾವನ ಕಣ್ಣನ್ ಮಕ್ಳು ದೇಪ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಈ ಫ್ರಿಜ್ ಕಾವಲಾಗಿ ನೀವೇ ಇಲ್ಲಿ ಮಲಗ್ಬಿಡಿ. ಬೆಳಗ್ಗೆ ತಗೊಂಡ್ ಹೋದ್ರಾಯ್ತು. ಒಳ್ಳೆ ಕತೆ ಆಯ್ತು. ಎತ್ತಿಡಪ್ಪ ಪಕ್ಕಕ್ಕೆ. ತಂಗ್ಳಿ ಪೇಟಿಗೆ ಅದಗೋರಿ ವಾಚ್ಮೆನ್. ಅಯ್ಯ, ಇವಳೆ ಅಂತ ಹೇಳ್ತೀರಪ್ಪ, ಖುಷಿ ಪಡ್ತಾಳಿದ್ರೆ ವಾಚ್ಮೆನ್ ಕೆಲಸ ಕೊಟ್ಬಿಟ್ಲು. ತಗೊಳ್ಳಿ. ಅಯ್ಯಮ್ಮ, ನೀವಿಲ್ಲೇ ಮಲ್ಗಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮ್ಯಾಗಡೆ